ಎಲ್ರಿಗೂ ನಮಸ್ಕಾರ. ನಮ್ಮ ವೇದಿಕೆಯ ಮುಂಭಾಗದಲ್ಲಿ 3 ಜನ ಜಗದ್ಗುರುಗಳು ಕೂತ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಹರಿಹರದ ಜನಪ್ರಿಯ ಶಾಸಕರು ಇಲ್ಲಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾದ ವಾಮದೇವಪ್ಪ ಇದ್ದಾರೆ. ಜೊತೆಗೆ ಈ ನಮ್ಮ ಕವಿಗೋಷ್ಠಿಯ ವೇದಿಕೆಯಲ್ಲಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಮಾನ್ಯ ಸಿ ವಿ ಪಾಟೀಲರು ನನ್ನ ಆತ್ಮೀಯ ಮಿತ್ರರು. ಕವಿಗೋಷ್ಠಿ ಮಾತಿಗೆ ಮುಂಚೆ ನಾನು ಪಾಟೀಲರ ಬಗ್ಗೆ ಒಂದು ನಿಮಿಷ ಹೇಳ್ತೇನೆ ಅಷ್ಟೇ. ಯಾಕಂತ ಹೇಳಿದ್ರೆ ಅದು ಈ ಕವಿಗೋಷ್ಠಿಗೆ ಸಂಬಂಧಪಟ್ಟಿದ್ದು. ಪಾಟೀಲರು ಬಹಳ ಜನಪ್ರಿಯ ಸಾಹಿತ್ಯದ ಪ್ರಕಾರದಲ್ಲಿ ಕವಿಗಳವರು. ಅವ್ರ ಮನೆಯ ಹೆಸರು ಕವಿ ಮತ್ತು ಕಾವ್ಯ. ಬಹುಶಃ ಅವರು ಮಗನ ಹೆಸರು ಕವಿ, ಮಗಳ ಹೆಸರು ಕಾವ್ಯ. ಬಹುಶಃ ಅವರು ಮಕ್ಕಳು ಕವಿ ಕಾವ್ಯ ಅಧ್ಯಯನ ಮಾಡಲಿ ಅಂತ ತಿಳಿದ್ರು ಅಥವಾ ಮಕ್ಕಳ ನೆನಪಿಗೆ ಆ ಹೆಸರನ್ನ ಇಟ್ಟಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾನು ಮತ್ತು ಪಾಟೀಲರು ಕಳೆದ ಸುಮಾರು 50 ವರ್ಷದಿಂದ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಬೆಳೆದವರು ನಾವು. ನಮಗೆ ಕಾವ್ಯಕ್ಷೇತ್ರ ಹೊಸತಲ್ಲ. ನಾವು ಸಂಘಟನೆಯಿಂದ ಮೂಲ ಬಂದವರು. ಈಗಲೂ ಸಂಘಟನೆಯಲ್ಲಿದ್ದೇವೆ, ಈಗಲೂ ಹೋರಾಟದಲ್ಲಿ ಇದ್ದೇವೆ ನಾವು. ಅದನ್ನು ದಯಮಾಡಿ ಎಲ್ಲರೂ ಗಮನಿಸಬೇಕು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಕವಿಗೋಷ್ಠಿ, 2ನೇ ಕವಿಗೋಷ್ಠಿಯಲ್ಲಿ ಎಲ್ಲ ನಮ್ಮ ಕವಿ ಮಿತ್ರರೇ, ಕವಯಿತ್ರಿಯರೇ, ಮುಂದೆ ಇರುವ ಸಭಾ ಸದನರೇ, ಮುಖ್ಯವಾಗಿ ನಮ್ಮ ಈ ಒಂದು ಗೋಷ್ಠಿಯನ್ನು ಬರಹದ ಮೂಲಕ ಪ್ರಕಟಿಸಲು ಮುಂದಾಗಿರುವ ನನ್ನ ಮಾಧ್ಯಮ ಮಿತ್ರರುಗಳೇ, ಈ ಒಂದು ಕವಿಗೋಷ್ಠಿ ನಿನ್ನೆಯ ಕವಿಗೋಷ್ಠಿಗಿಂತ ಭಿನ್ನವಾದ. ಯಾಕಂತ ಹೇಳಿದ್ರೆ ಈ 13ನೇ ಜಿಲ್ಲಾ ಕಸಾಪ ಸಮ್ಮೇಳನ ಹರಿಹರದಲ್ಲಿ ನಡೀತಾ ಇರೋದು ಬಹಳ ಸಂತೋಷಕರ ವಿಷಯ. ನಿಮಗೆ ನೆನಪಿರ್ಬೋದು, ಈ ಹಿಂದೆ 6ನೇ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹರಿಹರದಲ್ಲಿ ನಡೆದಿತ್ತು. ಹರಿಹರ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಎರಡೆರಡು ನೆನಪಾಗ್ತವೆ. ಹರಿ ಮತ್ತು ಹರ, ತುಂಗ ಮತ್ತು ಭದ್ರೆ. ಆಮೇಲೆ ಬಹುತ್ವದ ನಗರ ಇದು. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕೂಡಲ ಸಂಗಮ. ಇಡೀ ರಾಜ್ಯದ ಒಂದು ಕೇಂದ್ರ ಬಿಂದು ಹರಿಹರ. ಹರಿಹರ ಮತ್ತು ದಾವಣಗೆರೆ ರಾಜ್ಯದ ರಾಜಧಾನಿ ಆಗಬೇಕಾಗಿದೆ. ಆಗಿನ ರಾಜಕೀಯ ನನಗೆ ಗೊತ್ತಿಲ್ಲ, ಅದು ಹೇಳಿಕ್ಕೆ ಹೋಗಲ್ಲ ನಾನು. ನಾವು ಮಧ್ಯ ಕರ್ನಾಟಕದವರು, ಬಯಲು ಸೀಮೆಯವರು ಅನ್ನೋದು ಬಹಳ ಮುಖ್ಯ. ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಕೂಡಲ ಸಂಗಮ ಅಂತ ಹೇಳಿದವರು ನಮ್ಮ ಹಿರಿಯ ಕವಿಗಳಾಗಿದ್ದ ಚಂಪಾರವರು ಆಗಾಗ ಹರಿಹರಕ್ಕೆ ಬಂದಾಗ ಹೇಳ್ತಾಯಿದ್ರು. ಅದನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ತಮಗೆ ಗೊತ್ತಿದೆ, 2024ನೇ ವರ್ಷ ಕರ್ನಾಟಕದ ಸುವರ್ಣ ಸಂಭ್ರಮದ ವರ್ಷ. ಕನ್ನಡ ನಾಡು ನುಡಿ ಗಡಿಗಳ ಕುರಿತು ನಮ್ಮ ಹಿರಿಯ ಕವಿಗಳು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಕೇವಲ ಒಂದು 2-3 ಮಾತನ್ನು ನಿಮ್ಮಲ್ಲಿ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಪ್ರಥಮ ಕವಿ ರಾಷ್ಟ್ರಕವಿ ಗೋವಿಂದ ಪೈ ಅವರು. ನೋಡಿ, ಆಗಿನ ಕಾಲದಲ್ಲಿ ಅವರ ಈ ಒಂದು ಗೀತೆ ನಾಡಗೀತೆಯಾಗಿತ್ತು, ನಾಡ ಭಕ್ತಿ ಗೀತೆಯಾಗಿತ್ತು. ತಮಗೆಲ್ಲ ಗೊತ್ತಿದೆ, ತಾಯಿ ಬಾರ ಮಗವತ್ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿಯ ಸುತರಕಾಯ ನಮ್ಮ ಜನ್ಮದಾತೆ. ಇದನ್ನು ನಾನು ನೆನೆಸ್ಕೊಳ್ತೇನೆ. ಜೊತೆಗೆ ಹುಯಿಲುಗೋಳ ನಾರಾಯಣರವರ ಕವಿತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ತುಂಬ ಜನಪ್ರಿಯವಾದ ಕವಿತೆ. ನಂತರ ನವೋದಯ ಕಾಲದ ಕವಿ DS ಕರ್ಕಿಯವರು ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ತುಂಬ ಜನಪ್ರಿಯವಾದ್ದು. ಕರ್ಕಿಯವರು ಕರ್ನಾಟಕದ ಮನೆಗಳಲ್ಲಿ ಕನ್ನಡದ ದೀಪ ಹಚ್ಚಿದ ಕವಿ. ನಂತರ ನನಗೆ ನೆನಪು ಬರ್ತದೆ, 17ನೇ ಶತಮಾನದ ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ ಮಹಾಲಿಂಗ ರಂಗ. ಇವರು ಕವನ ಓದಲಿಕ್ಕೆ ಹೋಗಲ್ಲ ನಾನು. ಕನ್ನಡದ ಬಗ್ಗೆ ಅಪಾರ ಒಲವಿತ್ತಿರ್ತಕ್ಕಂಥ ಕವಿ ಮಹಾಲಿಂಗ ರಂಗ. ನಂತರ
ಕನ್ನಡದ ಮಹಾನ್ ಕವಿಗಳಾದ ರತ್ನನ ಪದಗಳು, ಜಿ ಪಿ ರಾಜನಥಂ, ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅವರು, ನಂತರ ಕನ್ನಡ ಡಿಂಡ್ಯವನ್ನು ಬಾರಿಸಿದ ರಾಷ್ಟ್ರಕವಿ ದಾರ್ಶನಿಕ ಕುವೆಂಪುರವರು, ಇನ್ನಿತರ ಹಲವಾರು ಕವಿಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಒಂದು ಕವಿಯ ಒಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೇನೆ. ನಮಗೆಲ್ಲ ಗೊತ್ತಿದೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತೀವಿ. ಆದರೆ ಇದನ್ನು ಬರೆದವ್ರು ಯಾರಂತೂ ಭಾಳ ಜನಕ್ಕೆ ಗೊತ್ತಿಲ್ಲ. ಕವಿ ರುದ್ರಮುನಿ ಶಾಸ್ತ್ರಿಯವರು ಸಿರಿವಂತರ ಮಹಲುಗಳಲ್ಲಿ, ಬಡವರಿರುವ ಗುಡಿಸಲಲ್ಲಿ, ಬೇಸಾಯದ ಕಾಯಕದಲ್ಲಿ, ಕಾರ್ಖಾನೆಯ ಯಂತ್ರಗಳಲ್ಲಿ ಕೇಳಲಿ ಕೇಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳಿದವರು ಕವಿ ರುದ್ರಮುನಿ ಶಾಸ್ತ್ರಿಯವರು. ನಂತರ ನಮ್ಮ ಧಾರವಾಡ ಚನ್ವೀರ ಕಣಿವೆಯವರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳಿದವರು. ಬೇಂದ್ರೆಯವರು ಕನ್ನಡ ನಾಡ ರಾಣಿ ಅಂತ ಹೇಳಿದವರು. ನಿಸಾರ್ ಅಹಮದ್ರವರು ಒಂದು ಸಣ್ಣ ಒಂದು ಇದರಲ್ಲಿ ಹೇಳ್ತಾರೆ, ಕನ್ನಡ ಬರೀ ಕರ್ನಾಟಕವಲ್ಲ, ಅಸೀಮ ಅದು ದಿಗಂತ, ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಹೀಗೆ ಇವರನ್ನು ಸ್ಮರಿಸ್ಕೊಳ್ತಾ ನಾನು ಕೆಲವೇ ನಿಮಿಷಗಳಲ್ಲಿ ವಿಷಯಕ್ಕೆ ಬರ್ತೇನೆ. ಹರಿಹರದಲ್ಲಿ ಇಡೀ ಜಿಲ್ಲೆಯಲ್ಲಿ ನೋಡಿ, ಕಡಿಮೆ ಅಂದರೂ 6 ತಾಲೂಕುಗಳಲ್ಲಿ ಸುಮಾರು 250ರಿಂದ 300 ಕವಿಗಳಿದ್ದಾರೆ. ನೀವು ಲೆಕ್ಕ ಹಾಕೊಳ್ತಾ ಹೋಗಿ ನಿಮ್ಮ ತಾಲೂಕಿನಲ್ಲಿ ಕವಿಗಳೇನಿದ್ದಾರೆ, ನಿಮ್ಮ ತಾಲೂಕಿನಲ್ಲಿರುವ ಕವಿಗಳೆಷ್ಟು, ಅವ್ರನ್ನೆಲ್ಲ ಪಟ್ಟಿ ಮಾಡಿ ಗೊತ್ತಾಗುತ್ತೆ ಅವರು. ನಂತರ ಕಾವ್ಯ ಅಂದ್ರೇನಪ್ಪ ಅಂದರೆ ಕಾವ್ಯ ಭಾವನೆಗಳ ಅಭಿವ್ಯಕ್ತಿ. ಕಾವ್ಯ ಯಾವ ಕಾಲಕ್ಕೂ ನಿಲ್ಲದ ನೀರಲ್ಲ, ಇದು ನಿರಂತರವಾಗಿ ಹರಿಯುವ ನೀರು. ಕಾವ್ಯ ಆಯಾ ಕಾಲದ ಘಟ್ಟದ ಕನ್ನಡಿಯೂ ಹೌದು. ಸಾಹಿತ್ಯದಲ್ಲಿ ಕಾವ್ಯ ಸಾವಿಲ್ಲದ ಪ್ರಕಾರ. ಹೃದಯದಿಂದ ಹುಟ್ಟಿದ ಕಾವ್ಯ ಹೃದಯವನ್ನು ತಟ್ಟುತ್ತದೆ. ನಂತರ ನಮ್ಮ ಕವಿಗಳಿಗೆ ಹೇಳೋದಂದರೆ, ಕವಿಗಳಿಗೆ ಕಾವ್ಯ ಪರಂಪರೆಯ ಅರಿವಿರಬೇಕು, ಕಾವ್ಯಕ್ಕೆ ಸಾಮಾಜಿಕ ಆಯಾಮವಿರಬೇಕು, ಸಾಹಿತ್ಯಕ್ಕೆ ಸಮಾಜವನ್ನು ಬದಲಿಸುವ ಶಕ್ತಿ ಇದೆ. ಕವಿಯಲ್ಲಿ ಜೀವಪರ ನಿಲುವಿರಬೇಕು, ಅದು ಹೆಣ್ಣು ಗಂಡು ಭೇದವಿಲ್ಲದ ನಿಲುವು. ಕವಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಕವಿ ಸಮಾಜಮುಖಿಯಾಗಿರಬೇಕು. ಕವಿಗೆ ಬದ್ಧತೆ, ಸರ್ವಕಾಲಿಕತೆ, ರಾಜಕೀಯ ಪ್ರಜ್ಞೆ ಇರಬೇಕು, ಮಾನವೀಯತೆಗೆ ಮಿಡಿಯುವ ಹೃದಯವಿರಬೇಕು. ನಂತರ ಕವಿ ಅನುಭವದ ಕುಲುಮೆಯಲ್ಲಿ ಬೆಂದಿರಬೇಕು. ಕವಿ ತನ್ನ ಕಾವ್ಯಕ್ಕೆ ಕಾವು ಕೊಡಬೇಕು, ಕಾಯಬೇಕು. ಪ್ರತಿ ವರ್ಷ ಈ ನಾಡಿನಲ್ಲಿ ಸಾವಿರಾರು ಕಾವ್ಯ ಸಂಗ್ರಹಗಳು ಪ್ರಕಟವಾಗುತ್ತೆ. ಪ್ರಕಟಣೆಗೆ ಕೊರತೆ ಇಲ್ಲ, ಕವಿಗಳಿಗೆ ಕೊರತೆ ಇಲ್ಲ. ಆದರೆ ಗಟ್ಟಿಯಾದ ಧ್ವನಿಯ ಕಾವ್ಯವಾಗಲಿ, ಕವಿಗಳಾಗಲಿ, ಜೀವನ ದರ್ಶನವಾಗುವಂಥ ಪರಂಪರೆಯಾಗಲಿ ಕಾಣುವುದು ಬಹಳ ವಿರಳ ಅಂತ ನನಗೆ ಅನ್ನಿಸ್ತದೆ. ಆದರೆ ಕಾವ್ಯಕ್ಕೆ ಬೇಕಾದ ಅನುಭವ ಮತ್ತು ಭಾಷಾಭಿವ್ಯಕ್ತಿಯ ದೃಷ್ಟಿಯಿಂದ ಅಗತ್ಯ ಸಿದ್ಧತೆ ಮಾಡಿಕೊಂಡಿರುವ ಕವಿಗಳು ವಿರಳವಾಗಿದ್ದಾರೆ ಅಂತ ಹೇಳ್ಬೋದು. ಇಂದಿನ ಪೀಳಿಗೆಯ ಕೆಲವು ಬರಹಗಾರರಿಗೆ, ಕವಿಗಳಿಗೆ ಯೋಜಿಸುವುದು, ಚಿಂತನ ಮಂಥನ ಮನನ ಮಾಡೋದು ಸಾಧ್ಯವಾಗುತ್ತಿಲ್ಲವೇನೋ ಅಂತ ಅನಿಸ್ತಾ ಇದೆ. ಪ್ರಸ್ತುತ ಸಮಾಜದಲ್ಲಿ ಕವಿ ಅನುಭವಗಳನ್ನು ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲ. ಅದರ ಬದಲು ಈಗ ಅನುಭವಗಳು ಕವಿಯ ಮನೆ ಬಾಗಿಲಿಗೆ ಬಂದು ಕಾಯುತ್ತವೆ. ಹೇಗಪ್ಪ ಅಂದರೆ, ಪತ್ರಿಕೆಗಳ ಮೂಲಕ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಎಲ್ಲವೂ ಸಿಗ್ತದೆ. ಕಾವ್ಯ ಈಗಲೂ ಸಾಹಿತ್ಯದಲ್ಲಿ ಆಕರ್ಷಕ ಪ್ರಕಾರ ಇದೆ. ಒಬ್ಬ ಬರಹಗಾರನಿಗೆ ತಾನು ಕವಿಯಾಗಬೇಕನ್ನೋ ಹಂಬಲ, ಕನಸು ಭಾಳ ಇರ್ತದೆ. ಹೀಗೆ ಆಂಗ್ಲ ಕವಿ ವರ್ಡ್ಸ್ವರ್ತ್ ಒಂದು ಕಡೆ ಹೇಳ್ತಾನೆ, ಕಾವ್ಯ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಭಾವ ಹೆಪ್ಪುಗಟ್ಟಿ ಏಕಾಂತದಲ್ಲಿ ಮದಿಗೊಳ್ಳುವ ವಿಧಾನ ಕಾವ್ಯ. ನಂತರ ಕಾವ್ಯಾತ್ಮ ರಸಾತ್ಮಕವಾಗಬೇಕು, ಮಾನವೀಯತೆಗಾಗಿ ಮಿಡಿಯಬೇಕು. ಕಾವ್ಯ ಜೀವಪರವಾಗಬೇಕು, ಜನವಿರೋಧಿಯಾಗದೆ ಜನ ಪರವಾಗಿರಬೇಕು. ಜನಸಾಮಾನ್ಯರ, ಶೋಷಿತರ, ಮರ್ದಿತರ ನೋವು, ಸಂಕಟ, ತಲ್ಲಣಗಳು ಕಾವ್ಯವಾಗಬೇಕು. ಅದರಲ್ಲಿ ನೀವು ಎಷ್ಟು ಜನ ಅಲ್ಲಿ ಇರುವ ಕವಿಗಳು, ಸುಮಾರು 20-22 ಜನ ಕಾವ್ಯ ವಾಚನ ಮಾಡಿದ್ದಾರೆ. ನಿಮ್ಮ ಕವನಗಳನ್ನು ನೀವು ಇನ್ನೊಂದು ಸರಿ ಓದಿ. ಕವಿ ಬರೆಯೋದಕ್ಕಿಂತ ಕವಿ ಒಂದು ಸರಿ ಬರೆದ್ರೆ 8 ಸರಿ ಅದನ್ನು ಕರೆಕ್ಷನ್ ಮಾಡ್ತಾ ಹೋಗ್ಬೇಕು. ನಾನು ಮೊನ್ನೆಗೆ ಒಂದು 3 ತಿಂಗಳ ಕೆಳಗೆ ಒಂದು ಕವನ ಬರಲಿಕ್ಕೆ ಹೋದೆ.
ಒಂದು ಆಹ್ವಾನ ಬಂದಿತ್ತು ನನಗೆ, ಎಲ್ಲಿಂದ, ಕಾರವಾರದಿಂದ ಒಬ್ಬ ನಮ್ಮ ಲೇಖಕಿ ಕಾಮ್ರೇಡ್ ಯಮುನಾ ಗಾಂವ್ಕರ್ ಅವರು ಯುದ್ಧದ ಬಗ್ಗೆ ಕಾಮ್ರೇಡ್ ಒಂದು ಕವನ ಬರೀರಿ ಅಂತ. ಯುದ್ಧದ ಬಗ್ಗೆ ಬರೀಲಿಕ್ಕೆ ಒಂದು 8 ದಿನದಲ್ಲಿ ಬರದೆ ಹರದೆ ಮತ್ತೆ ಹರದೆ ಕೊನೆಗೆ DTP ಮಾಡಿಸೋ ಸಂದರ್ಭದಲ್ಲಿ ಇನ್ನೊಂದು ಅಂಶ ಗೊತ್ತಾಯ್ತು ನನಗೆ. ಅಲ್ಲಿ ಹೋಗಿ ಅಲ್ಲಿ ಒಂದೆರಡು ಲೈನನ್ನು ತೆಗೆದೆ. ನಂತರ ಅದು ಪರಿಪೂರ್ಣ ಕವನವಾಯಿತು. ರಾಜ್ಯ ಮಟ್ಟದಲ್ಲಿ ಅದು ಆಯ್ಕೆ ಆಯಿತು ಕವನ, ಯುದ್ಧಗಳು ಅಂತ ಹೇಳಿ. ನೋಡಿ, ನಿಮಗೆ ಎಲ್ಲ ಇದು ಗೊತ್ತಿದೆ. ನಾವು ಬಂಡಾಯದ ಘೋಷವಾಕ್ಯ ಗೊತ್ತಿದೆ ನಿಮಗೆ. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನೋದು ನಮ್ಮ ಬಂಡಾಯದ ಮನೋಧರ್ಮ. ಪೆನ್ ಈಸ್ ಮೈಟಿಯರ್ ದೆನ್ ಸೋರ್ಡ್ ಅಂತ ನಾವು ಹೇಳ್ತೀವಿ. ಕವಿ ಕಾವ್ಯ ಬರೆಯುವ ಹೊಸ ಮಾರ್ಗದ ಹುಡುಕಾಟ ನಿರಂತರವಾಗಿ ಯತ್ನಿಸಬೇಕಾದ. ಆಮೇಲೆ ಕಾವ್ಯದ ಕಾಲಘಟ್ಟ ತಮಗೆ ಗೊತ್ತಿದೆ. ನವೋದಯ, ನವ್ಯ, ರಮ್ಯ ಸಂಪ್ರದಾಯಗಳ ಪ್ರಗತಿಶೀಲ, ದಲಿತ, ಬಂಡಾಯದವರೆಗೆ ಅನೇಕ ಪ್ರಕಾರಗಳಿದ್ದಾವೆ. ಮಕ್ಕಳ ಸಾಹಿತ್ಯದಲ್ಲೂ ನಮ್ಮ ಕವಿಗಳು ಕೃಷಿ ಮಾಡಬೇಕು. ಇಲ್ಲಿರುವ ಕವಿಗಳು ಕೆಲವರು ಹೆಸರೆಲ್ಲ ದೀರ್ಘ ಕವನ ವಾಚನ ಮಾಡಿದ್ದಾರೆ, ಚಿಕ್ಕ ಚೊಕ್ಕ ಕವನ ವಾಚನ ಮಾಡಿದ್ದಾರೆ. ನೀವು ದಯಮಾಡಿ ಈ ಮಕ್ಕಳ ಸಾಹಿತ್ಯವನ್ನು ಅಪ್ಕೊಳ್ರಿ. ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿದರೆ ಭಾಳ ಯಶಸ್ವಿ ಆಗ್ತೀರಿ ನೀವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳ ಸಾಹಿತ್ಯ ಯಾಕೆ ಬರೀಗಪ್ಪ ಅಂದರೆ, ಮಕ್ಕಳಿಗಾಗಿ ಬರೆಯುವುದಂತ ಹೇಳಿದರೆ ನಾಳೆಯ ಜಗತ್ತಿಗಾಗಿ ಬರೆಯೋದು. ನಾನೊಂದು ಕವನ ಸಂಕಲನ ಬರೆದೇನೆ, ಮನೆಯಲ್ಲಿ ಬೆಳೆದಿಂಗಳು ಅಂತ. ಇದು ಮಕ್ಕಳ ಕವನ ಸಂಕಲನ. ಮನೆಯಲ್ಲಿ ಏನು ಮನೆಯಲ್ಲಿ ಬೆಳೆದಿಂಗಳು? ನಮ್ಮ ಮಕ್ಕಳೇ ಮನೆಯಲ್ಲಿ ಬೆಳೆದಿಂಗಳು. ನಿಮ್ಮ ಮನೆಯಲ್ಲಿ ಏನು ಮಕ್ಕಳಿರ್ತವೆ ಅವರು ಬೆಳೆದಿಂಗಳು ಅಂತ ಹೇಳಿ. ಅದರಲ್ಲಿ ಒಂದು ಸಣ್ಣ ಒಂದು ಚುಟುಕು ಹೇಳ್ತಾನೆ. ಅಮ್ಮ ಎಂದರನಿಗೆ ಪ್ರಾಣ, ನೋವಿನಲ್ಲಿ ರಾಮ ಬಾಣ, ಬೇರೆ ದೇವರನ್ನು ಕಾಣೆ, ತಾಯಿ ದೈವ ದೇವರಾಣೆ. ಇದು ಮಕ್ಕಳ ಒಂದು ಕವಿತೆ. ಹೀಗೆ ನಂತರ ನೋಡಿ, ನನಗೆ ಬಾಲ್ಯದಿಂದ ಒಂದು ಕವನ ಭಾಳ ಕಾಡಿಸ್ತಾ ಇತ್ತು. ಬಾಲ್ಯದಲ್ಲಿ ನಾನು ಓದಿದ್ದು ನಿಮಗೆಲ್ಲ ನೀವು ಓದಿದ್ದೀರ ಬಹುಶಃ, ನಮ್ಮ ವಯಸ್ಸಿನವರು. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬೆಳೆದಲ್ಲಿ ನಿನ್ನ ಇಟ್ಟಾವೆ, ಕೈಗಳ ಮುಗಿವೆ ಹಾಲನ್ನೀವೆ ಬಾ ಬಾ ಬಾ. ನನಗೆ ಇದು ಬಹಳ ವರ್ಷ, ಸುಮಾರು 25-30 ವರ್ಷದಿಂದ ಈ ಥರ ನಾನು ಯಾಕೆ ಬರೆಯೋಕ್ಕಾಗಲ್ಲ ಅಂತ. ಒಂದು ಸರಿ ಬೆಂಗಳೂರಿಂದ ಹರಿಹರಕ್ಕೆ ಬರ್ತಾಯಿದ್ದೆ ಬಸ್ನಲ್ಲಿ. ಅದು ಒಂದು ಏನಪ್ಪ ಅಂತ ಹೇಳಿದ್ರೆ ರಾಜಹಂಸ ಬಸ್, ಆರಾಮಾಗಿ ಬರ್ತದೆ ಅದು. ಈ ಕವನ ನನಗೆ ಕಾಡಿ 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 ಅದೇ ರೀತಿ ಹೆಂಗೆ ಬರಬೇಕು ಅಂದರೆ, ನನಗೆ ಮಿಂಚುಳ್ಳಿ ನೆನಪಾಯಿತು, ಬೆಳಕಿನ ಹುಳ. ನಾನು ಅದೇ ಥರ ಬರೆದೆ. ಬೆಳಕಿನ ಹುಳುವೆ ಸಿಹಿಯನ್ನು ಕೊಡುವೆ, ನಮ್ಮಯ ಮನೆಗೆ ಬಾ ಬಾ ಬಾ. ನಂತರ ಬೆಳಕಿನ ಹುಳುವೆ ನಮ್ಮಯ ಮನೆಯಲ್ಲಿ ಬೆಳಕೇ ಇಲ್ಲ, ನಿನ್ನಯ ಬೆಳಕನ್ನು ತಾ ತಾ ತಾ. ಬೆಳಕಿನ ಹುಳುವೆ ಸಾಲದು ಮೆಳಕು ನಮ್ಮಯ ಮನೆಗೆ, ನಿನ್ನಯ ಕಾಡಿಗೆ ಸುಂದರ ಗೂಡಿಗೆ ಗೋ ಗೋ ಗೋ. ಇದು ಮಕ್ಕಳ ಕವನದಲ್ಲಿ. ಇದನ್ನು ನಮಗೆ TM ಕುಮಾರ್ ಅಂತ ನಮ್ಮ ಅಧ್ಯಕ್ಷರಿಗೆ ಗೊತ್ತು, ವಾಮದೇವಪ್ಪರಿಗೆ. TM ಕುಮಾರ್ DDP ಆಗಿದ್ದರು. ಅವ್ರಿಗೆ ಕೋಲಾರಕ್ಕೆ ವರ್ಗಾವಣೆ ಆಯಿತು DDP ಆಗಿ. ಈ ಕವನ ಸಂಕಲನ 4 ಪ್ರತಿಗಳನ್ನ ಅವ್ರಿಗೆ ಕಳಿಸಿದೆ. ಅವ್ರು ತಕ್ಷಣ ಫೋನ್ ಮಾಡಿ, ಒಂದು 300 ಪುಸ್ತಕ ತೊಗೊಂಡು ಬಾರ ನೀನು ಕೋಲಾರಕ್ಕೆ ಅಂತ. ಈ ಮಕ್ಕಳ ಕವನ ಸಂಕಲನದ 300 ಪುಸ್ತಕಗಳನ್ನು ಕೊಂಡು ಅಲ್ಲಿ ಎಲ್ಲ ಶಾಲೆಗೆ ಒಂದೊಂದು 2 ಕೊಟ್ಟು ಹಣ ಸಂಗ್ರಹ ಮಾಡಿಕ್ಕಿಂತ ಮುಂಚೆನೇ ಅವರು ನನಗೆ ಚೆಕ್ ಕೊಟ್ಟರು. ಹೀಗೆ ಮಕ್ಕಳ ಸಾಹಿತ್ಯದಲ್ಲಿ ಭಾಳಷ್ಟು ಅವಕಾಶಗಳು ಸಿಗ್ತವೆ, ಅದು ಯಶಸ್ವಿನೂ ಆಗ್ತದೆ. ನಂತರ ಚುಟುಕು ಸಾಹಿತ್ಯದಲ್ಲಿಯೂ ಸಹ ನಮ್ಮ ಕವಿಗಳು ಭಾಳಷ್ಟು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಚುಟುಕು ಸಾಹಿತ್ಯದ ಬಗ್ಗೆ ಭಾಳಷ್ಟು ಹೇಳ್ಬೋದು. ಚುಟುಕು ಅಂತ ಹೇಳಿದರೆ ಹರಿತವಾದದ್ದು, ಒಂದು ಕೆಂಪಿರುವೆ ಕಡ್ದಾಗ ಆಗುವ ಅನುಭವ. ನಂತರ ಒಂದು ಮನುಚು, ಹರಿತವಾದದ್ದು, ನಾಟು ನುಡಿ, ಹೀಗೆಲ್ಲ ಹೇಳ್ತಾರೆ ಚುಟುಕು ಸಾಹಿತ್ಯ. ಈ ಚುಟುಕು ಸಾಹಿತ್ಯ 14ನೇ ಶತಮಾನದಲ್ಲಿ ಯುರೋಪಿನ ಎಲ್ಲ ದೇಶಗಳಲ್ಲೂ ಇದೆ, ಈಗಲೂ ಇದೆ. ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಜಪಾನ್ ಎಲ್ಲ ಕಡೆಗೂ ಚುಟುಕು ಸಾಹಿತ್ಯ ಇದೆ. ಈ ಆಂಗ್ಲ ಕವಿಗಳು ಬರ್ನ್ಸ್, ವಿಲಿಯಂ ಬ್ಲೇಕ್, ಗೈಟೆ ಇವರೆಲ್ಲ ಚುಟುಕು ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ. ವಿಲಿಯಂ ಬ್ಲೇಕ್ ಒಂದು ಕಡೆ ಹೇಳ್ತಾನೆ, ಆ ಒಂದು ಕವನ ಅಲ್ಲಿ ನಾನು ಹೇಳ್ತೇನೆ ನಿಮಗೆ. ನಂತರ ನೋಡಿ, ಚುಟುಕು ಸಾಹಿತ್ಯದಲ್ಲಿ ನಾನು ಬರೆದ ಒಂದು ಸಣ್ಣ ಕವಿತೆ ನಿಮ್ಗೆ ಹೇಳ್ತೇನೆ. ಕೋಮು ಗಲಭೆಗಳು ಎಲ್ಲಿ ಆಗಲಿ ಉಳಿಯುವವು ನನ್ನ ಮನದಲ್ಲಿ, ಹಿಂದೂ ಮುಸ್ಲಿಂ ಯಾರೇ ಸಾಯಲಿ ನೋವು ನನ್ನ ಎದೆಯಲ್ಲಿ.
ಇನ್ನೊಂದು ಚುಟುಕ, ಅದು ನಿಮಗೆ ಸಂತೋಷ ಪಟ್ಟರೆ ನೀವು ಚಪ್ಪಾಳೆ ತಟ್ರಿ ದಯಮಾಡಿ. ಸ್ವಲ್ಪ ನೋಡಿ ಸೂಚನೆ. ಇಲ್ಲ, ಅಲ್ಲ ಇವನು ಅಕ್ಬರನ ಕಾಲದ ಬೀರಬಲ್ಲ, ಅಲ್ಲ ಇವನು ಅಕ್ಬರನ ಕಾಲದ ಬೀರಬಲ್ಲ, ಆದರೆ ಇವನು ಪ್ರತಿ ಬಾರ್ನಲ್ಲಿರುವ ಬೀರ ಬಲ್ಲ. ಅರ್ಥ ಆಯ್ತಂತ ಅನಿಸುತ್ತೆ. ಕವಿಗೆ ಹೇಳೋ ಮಾತು, ಕವಿ ನೀ ಶುದ್ಧನಾಗಿರು, ಪ್ರಬುದ್ಧನಾಗಿರು, ಬುದ್ಧನಾಗಿರು, ಬದುಕಿಗೆ ಬದ್ಧನಾಗಿರು. ನಂತರ ನಮ್ಮ ಕವಿಗಳು ಹೇಳೋದು, ಬರೆದದ್ದೆಲ್ಲ ಕಾವ್ಯವಾಗುವುದಿಲ್ಲ, ಕಾವು ಕೊಟ್ಟ ಮೊಟ್ಟೆಗಳೆಲ್ಲ ಮರಿಗಳಾಗುವುದಿಲ್ಲ. ಇದು ನಾನು ಬರೆದಿದ್ದು. ದೇವನೂರು ಮಹಾದೇವಣ್ಣ ಒಂದು ಹೇಳ್ತಾನೆ, ಎದೆಯಲ್ಲಿ ಬಿದ್ದ ಅಕ್ಷರ, ಭೂಮಿಯಲ್ಲಿ ಬಿದ್ದ ಬೀಜ, ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ. ಆಯ್ತು. ಹೀಗೆ ಸಮಯದ ಇದು ನನಗೆ ಅರಿವಿದೆ, ಗೊತ್ತಿದೆ. ಆದರೂ ನಾನು 2 ನಿಮಿಷ ಜಾಸ್ತಿ ತೊಗೊಳ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ಆತ್ಮೀಯ ಮಿತ್ರ ವಾಮದೇವಪಾತ, ಸಹಪಾಠಿಗಳು ನಾವು. ಈಗ ಯುವ ತಲೆಮಾರಿನ ಕೆಲವು ಕವಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ವಿಲ್ಸನ್ ಕಟೀಲ್ ಇದ್ದಾನೆ, ಫಾತಿಮಾರಳ್ಳಿ ಅಂತ ಉಡುಪಿಯಲ್ಲಿದ್ದಾಳೆ, ಸದಾಶಿವ ಸೊರಟು ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ, ಫೈಜ್ ನಟರಾಜ್, ವಿಶಾಲ್ ಮ್ಯಾಸರ್, ಸನಾವುಲ್ಲಾ ನವ್ಯಾಳ್, ಇವರೆಲ್ಲ ಬಹಳಷ್ಟು ಇದು ಮಾಡಿದವರು. ಇಲ್ಲಿ ನಮಗೆ ಹೊಸಬರಿಗೂ ಅವಕಾಶ ಕೊಟ್ಟಿದ್ದಾರೆ, ಹಳುಬರಿದ್ದರೂ ಸಹ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ನಾನು ಜಾಸ್ತಿ ಹೊತ್ತು ಹೇಳಲಿಕ್ಕೆ ಹೋಗಲ್ಲ, ಹೇಳೋದು ಭಾಳಷ್ಟು ಇದೆ. ಇಷ್ಟು ಹೇಳ್ತಾ ನಾನು ಕವಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ ಒಂದು ಇದನ್ನು ಮಾಡಿದ್ವಿ. ನಿನ್ನೆಯ ಕವಿಗೋಷ್ಠಿಯಲ್ಲಿದ್ದ ಎಲ್ಲ ಕವಿಗಳು, ಇವತ್ತಿರುವ ಎಲ್ಲ ಕವಿಗಳು ತಮ್ಮ ಒಂದು ಕವನವನ್ನು ಬರೆದು ಅಥವಾ ವಾಟ್ಸಪ್ ಮೂಲಕ ನನ್ನ ಇದಕ್ಕೆ ಅಥವಾ ನಮ್ಮ ಸರ್ವಾಧ್ಯಕ್ಷರಾದ ಸಿ ವಿ ಪಾಟೀಲ್ ಬಳಸಕ್ಕೆ ಕಳಿಸಿದರೆ, ನಿನ್ನೆ ಒಂದು 20 ಜನ, ಇವತ್ತೊಂದು 20 ಜನ ಎಲ್ಲವೂ ಸೇರಿಸಿ ಒಂದು ಕವನ ಸಂಕಲನ ತರ್ತೀವಿ. 13ನೇ ಇದೇನು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇದೆ, ಇದರ ಒಂದು ಸವಿನೆನಪಿಗಾಗಿ ಅದರ ಸಂಪಾದನೆ ನಾನು ಮತ್ತು ಸಿ ವಿ ಪಾಟೀಲ್ ಮಾಡ್ತೇವೆ. ದಯಮಾಡಿ ಆದಷ್ಟು ಬೇಗ 8 ದಿನಗಳಲ್ಲಿ ನಿಮ್ಮ ಶ್ರೇಷ್ಠ ಕವನಗಳು, ನಿಮ್ಮ ಪರಿಚಯ ಶಾರ್ಟ್, ನಿಮ್ಮ ಹೆಸರು, ಊರು, ನೀವು ಹೊರತಂದ ಪುಸ್ತಕ, ಹೀಗೆ ನೀವು ಪುಸ್ತಕಗಳನ್ನು ದಯಮಾಡಿ ಹೊರತರಬೇಕು, ಪ್ರಯತ್ನ ಪಡಬೇಕು. ನೀವು ಸಾಕಷ್ಟು ಜನ ಒಳ್ಳೆಯ ಕವನಗಳನ್ನು ಹೇಳಿದ್ದೀರಿ. ಪರಿಸರದ ಬಗ್ಗೆ ಕಾಳಜಿ ಇದೆ ನಿಮಗೆ, ಒಂದು ರೇಪ್ಗಳ ಬಗ್ಗೆ ಕಾಳಜಿ ಇದ್ದ ಒಂದು ಜನಪರ ಕಾವ್ಯವನ್ನು ಓದಿದ್ದೀರಾ. ಹೀಗೆ ಹೇಳ್ತಾ ವೇಳೆ ಜಾಸ್ತಿ ಆಗಬಾರ್ದು ಅಂತ ತಿಳ್ಕೊಂಡು ನನ್ನ ಮಾತು ಇಷ್ಟಕ್ಕೆ ಮನಸ್ಸು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.